ಮೇರಿ ಶೆಫೀಲ್ಡ್ ಅವರು ಡೆಟ್ರಾಯಿಟ್ನ ಮೊದಲ ಮಹಿಳಾ ಮೇಯರ್ ಆಗಿ ಆಯ್ಕೆಯಾದರು. ಇದರ ನಡುವೆ ಯುಎಸ್ಎ ಅಧ್ಯಕ್ಷ ಟ್ರಂಪ್ರಿಗೆ ಭಾರತೀಯ ಮೂಲದವರಿಂದ ತ್ರಿಶೂಲಾಘಾತ ಆಗಿದೆ. ನ್ಯೂಯಾರ್ಕ್ ಮೇಯರ್ ಆಗಿ ಮಮ್ದಾನಿ ಗೆದ್ದ ಬೆನ್ನಿಗೆ ಸಿನ್ಸಿನಾಟಿ ಮೇಯರ್ ಆಗಿ ಭಾರತ ಮೂಲದ ಆಫ್ತಾಬ್ ಪೂರಾವೆಲ್ ರವರು ಗೆದ್ದಿದ್ದಾರೆ. ಅದು ಸಾಲದೆಂದು ಹೈದರಾಬಾದ್ ಮೂಲದ ಗಜಾಲಾ ಹಶ್ಮಿಯವರು ವರ್ಜಿನಿಯಾದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಗೆದ್ದಿದ್ದಾರೆ. ಈಕೆ ಇಲ್ಲಿನ ಮಹಿಳಾ ರಾಜಕಾರಣಿಯಾಗಿ ಗಟ್ಟಿಗಿತ್ತಿ. ಟ್ರಂಪ್ರಿಗೆ ತ್ರಿಶೂಲದೇಟು ಎನ್ನಲಾಗಿದೆ. ಆಫ್ತಾಬ್ ಪೂರಾವೆಲ್ 2ನೇ ಅವಧಿಗೆ ಮೇಯರ್ ಆಗಿದ್ದಾರೆ. ಅವರು ಸೋಲಿಸಿರುವುದು ಯುಎಸ್ಎಯ ಉಪಾಧ್ಯಕ್ಷ ವ್ಯಾನ್ಸ್ ಅವರ ಸಹೋದರ ಕೋರಿ ಬೌಮನ್ರನ್ನು. 3 ಕಡೆ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷವು ಡೆಮೊಕ್ರೆಟಿಕರಿಂದ ಸರಿಯಾದ ಏಟು ತಿಂದಿದೆ. ಯುಎಸ್ಎಯ ಅತಿ ದೊಡ್ಡ ನಗರ ನ್ಯೂಯಾರ್ಕ್ ಹಿಂದಿನಿಂದಲೂ ವಲಸೆಗಾರರ, ಕಾರ್ಮಿಕರ ನಗರವೆಂದೇ ಪ್ರಸಿದ್ಧ. ಜೊಹ್ರಾನ್ ಮಮ್ದಾನಿಯವರ ತಂದೆ ಮೊಹಮ್ಮದ್ ಮಮ್ದಾನಿ ಮತ್ತು ತಾಯಿ ಮೀರಾ ನಾಯರ್ ಯುಎಸ್ಎಯ ಭಾರತೀಯರು. ಮಮ್ದಾನಿಯವರ ಮಡದಿ ಕೂಡ ಭಾರತ ಮೂಲದ ರಮಾ ದುವಾಜಿ. ಡೆಟ್ರಾಯಿಟ್ ನಗರವು ಮೊದಲ ಮಹಿಳಾ ಮೇಯರ್ ಅನ್ನು ಆರಿಸಿದೆ. ಹಾಲಿ ಸಿಟಿ ಕೌನ್ಸಿಲ್ ಅಧ್ಯಕ್ಷೆಯಾಗಿರುವ ಮೇರಿ ಶೆಫೀಲ್ಡ್ ಅವರು ಈಗ ಡೆಟ್ರಾಯಿಟ್ನ ಮೇಯರ್ ಆಗಿ ಜಯ ಸಾಧಿಸಿದ್ದಾರೆ. ಡೆಟ್ರಾಯಿಟ್ ಮಕ್ಕಳ ಕಲಿಕೆ ನನ್ನ ಮೊದಲ ಆದ್ಯತೆ ಎಂದಿದ್ದಾರೆ ಮೇರಿ ಶೆಫೀಲ್ಡ್.